ನಮ್ಮ ಅಸ್ತ್ರ ಸ್ಟ್ರಾಟಜಿ ಒಂದು ವೆಪನ್ ಇಂಡಿಯನ್ ಮಾರ್ಕೆಟಲ್ಲಿ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಫಿಟೇಬಲ್ ಸ್ಟ್ರಾಟಜಿ ಸರ್. ನಿಮಗೆ ಆ್ಯಕ್ಯುರಸಿ ಬಂದು ಆಲ್ಮೋಸ್ಟ್ 85% ಆ್ಯಕ್ಯುರಸಿ ಇರುತ್ತೆ. ಬಿಕಾಸ್ ಇದನ್ನು ನಾನು ಕಂಪ್ಲೀಟ್ ಒಂದು 10 ಇಯರ್ಸ್ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ. ಅಂದರೆ ಸ್ವಂತವಾಗಿ ಅಂದರೆ ಇನ್ ಹ್ಯಾಂಡಲ್ಲಿ 5 ವರ್ಷದ ಬ್ಯಾಕ್ ಟೆಸ್ಟ್ ಇದೆ. ಸಿಸ್ಟಮ್ ಬ್ಯಾಕ್ ಟೆಸ್ಟೆಡ್ ಫಾರ್ ಮೋರ್ ದೆನ್ 10 ಇಯರ್ಸ್. ಸೊ ಇದರಲ್ಲಿ ನಾವು ಕೂಡ ಕಂಟಿನ್ಯೂಸ್ ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಆ್ಯಕ್ಯುರಸಿ ಜಾಸ್ತಿ ಬರ್ತಾಯಿದೆ. ಇದನ್ನು ನಾವು ಜನರಿಗೆ ಇವಾಗ ನನ್ನ ಒಂದು ಮನಸ್ತಾಪ ಏನಿದೆ ಅಂದರೆ ಇವಾಗ ನಾನು ಒಬ್ಬನೇ ಪ್ರಾಫಿಟ್ ಮಾಡಿದ್ರೆ ಅದು ನನಗಾಯಿತು. ಸೊ ಇವಾಗ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು. ಸೊ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಆ್ಯಕ್ಯುರಸಿ ಜೊತೆಗೆ ನಾನು ಮಾಡ್ತಿರೋ ಪ್ರಾಫಿಟ್ ಜೊತೆಗೆ ವೈ ನಾಟ್ ನಮ್ಮ ಸ್ಟೂಡೆಂಟ್ಸ್ ಕೂಡ ಪ್ರಾಫಿಟ್ ಮಾಡಬಾರ್ದು. ಸೊ ಇದರಿಂದ ವಿ ಆರ್ ನಾಟ್ ಚಾರ್ಜಿಂಗ್ ದೆಮ್ ಎನಿಥಿಂಗ್. ಸೊ ಆಲ್ಮೋಸ್ಟ್ ಒಂದು 200 ರೂಪಾಯಿ ಪ್ರತಿ ತಿಂಗಳು ಯಾರು ಬೇಕಾದರೂ ಉಳಿಸ್ಬೋದು. ಸೊ ಒಂದು ಸತಿ ಇಲ್ಲಿ ಹೊರಗಡೆ ಹೋದ್ವಿ ಅಂದರೆ 200 ರೂಪಾಯಿ ಒಂದು ಹೋಟ್ಲಿಗೆ 100% ಖರ್ಚಾಗುತ್ತೆ. ಇದನ್ನು ಅವರು ಈ ಒಂದು ವೆಬ್ಸೈಟಿಗೆ ಕೊಡೋದ್ರಿಂದ ಅವರ ಟ್ರೇಡಿಂಗ್ ಜರ್ನಿನೇ ಚೇಂಜ್ ಆಗುತ್ತೆ. ಸೊ ಅವರು ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಆಗ್ತಾರೆ. ಬಿಕಾಸ್ ನಮ್ಮ ಹತ್ರ ಅಷ್ಟು ಆ್ಯಕ್ಯುರಸಿ ಇದೆ. ಸೊ ಇದರದ್ದು ಬ್ಯಾಕ್ ಟೆಸ್ಟ್ ಕೂಡ ತೋರಿಸ್ತೀನಿ. ಇದು ಒಂದು ORB ಸ್ಟ್ರಾಟಜಿ. ಸೊ ಇಟ್ಸ್ ಅನ್ ಆರ್ಬಿಟ್ ರೇಂಜ್ ಬ್ರೇಕ್ಔಟ್ ಸ್ಟ್ರಾಟಜಿ. ಸೊ ಇದು ಬಂದು ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀವಿ. ಸೊ ಇಟ್ ಈಸ್ ಓನ್ಲಿ ಇನ್ ಬ್ಯಾಂಕ್ ನಿಫ್ಟಿ. ಬಿಕಾಸ್ ಬ್ಯಾಂಕ್ ನಿಫ್ಟಿಗೆ ಇಟ್ ಈಸ್ ನೋನ್ ಫಾರ್ ವೊಲಟೈಲಿಟಿ. ಸೊ ಈ ವೊಲಟೈಲಿಟಿನ ಕ್ಯಾಪ್ಚರ್ ಮಾಡೋದೇ ನಮ್ಮ ಕೆಲಸ. ಇಂಟ್ರಾಡೇ ಟ್ರೇಡರ್ಸ್ಗೆ ವೊಲಟೈಲಿಟಿ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಅವ್ರು ಅದರಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಡಿಸೈನ್ ಮಾಡ್ತೀವಿ.